ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಸಮಗ್ರ ವಾಹಿನಿಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ದರ್ಯಪ್ಪ ಚೋಗ್ಲ. ಇವತ್ತು ಒಂದು ಹೊಸ ವಿಷಯದ ಜೊತೆ ಚರ್ಚೆ ಮಾಡಲಿಕ್ಕೆ ಬಂದಿದ್ದೇನೆ. ದಯವಿಟ್ಟು ಏನು ವೀಕ್ಷಕರಿದ್ದೀರಿ, ನಮ್ಮ ಸಮಗ್ರ ವಾಹಿನಿಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ವಿನಂತಿ ಪೂರ್ವಕ ಕೇಳ್ಕೊಳ್ತೇನೆ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಬೇರೆದವರಿಗೆ. ಶಿಕ್ಷಕರೇ, ಒಂದು ಹೊಸ ವಿಷಯದ ಜೊತೆ ನಿಮ್ ಜೊತೆ ಚರ್ಚೆ ಮಾಡ್ಲಿಕ್ಕೆ ಬಂದಿದ್ದೇನೆ. ಇವತ್ತಿನ ವಿಷಯ ಕನಕಪುರ ರಸ್ತೆಯಲ್ಲಿ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ವಿಭಾಗದಲ್ಲಿ ಬರ್ತಕ್ಕಂತ ಹರ್ಷನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಈ ಘಟನೆ ಏನಾಗಿದೆ ಅಂದ್ರೆ, ಓಲಾ ಊಬರ್ ಆಟೋ ರಿಕ್ಷಾಯನ್ನ ಏನ್ ಬುಕ್ ಮಾಡ್ತಾರ, ಒಬ್ಬ ವ್ಯಕ್ತಿ ಬುಕ್ ಮಾಡಿದ್ದಾನೆ. ಬುಕ್ ಮಾಡಿದ ನಂತರ ಹೋಗುವಾಗ ಆಟೋ ರಿಕ್ಷಾ ಡ್ರೈವರ್ಗೂ ಮತ್ತು ಪ್ರಯಾಣಿಸುವಂತ ಪ್ರಯಾಣಿಕರಿಗೂ ಘರ್ಷಣೆ ನಡೆದಿದೆ. ಘರ್ಷಣೆ ಏನೇ ಆಗಲಿ ಸಮಯೋಚಿತವಾಗಿ ಮತ್ತು ಆರೋಗ್ಯದ ರೀತಿಯಲ್ಲಿ ಬಗೆಹರಿಸಿಕೊಳ್ಳಬೇಕಾದ ಪ್ರತಿಯೊಬ್ಬರ ಕರ್ತವ್ಯ. ಆದರೆ ಇಲ್ಲಿ ಏನಾಗಿದೆ, ಪಾಪ ಆಟೋ ರಿಕ್ಷಾ ಅವರು ಸುಮಾರು 60 ವರ್ಷ ಏಜ್ ಆಗಿದೆ ಸ್ನೇಹಿತರೆ. ಏನ್ ಪ್ರಯಾಣಿಸ್ತಿದ್ದ ವ್ಯಕ್ತಿ ನಾಲಾಯಕ್ ನನ್ನ ಮಗ ಅವ್ರ ಮೇಲೆ ಕೈಯನ್ನು ಮಾಡಿದ್ದಾರೆ. ಅವರು ಎಡಭಾಗದಲ್ಲಿ ಕಣ್ಣಿನ ಹುಬ್ಬಿನ ತೆಳಗೆ ಬಾತಿದೆ ಮತ್ತು ತಲೆ ಕಚ್ಚಾಗಿದೆ, ಮೂಗಿಗೆ ಕಚ್ಚಾಗಿದೆ. ಈ ಘಟನೆ ಬಗ್ಗೆ ಮಾತಾಡೋಣ. ಈ ಒಂದು ಕ್ಲಿಪ್ ಅನ್ನು ಹಾಕ್ತೀನಿ, ದಯವಿಟ್ಟು ನೋಡ್ಕೊಂಡ್ ಬನ್ನಿ, ಆನಂತರ ಮಾತಾಡೋಣ. ಏನಾಯ್ತು? ನಾನು ಊಬರ್ ಬಾಡಿಗೆ ತಗೊಂಡೆ. KR ರೋಡಿಂದ ಕೊತ್ತೂರು ದಿನಕ್ಕೆ ಹೋಗ್ತಾ ಇರ್ಬೇಕಂದ್ರೆ ಎಲ್ಚನಹಳ್ಳಿ ಹತ್ರ ಲೆಫ್ಟ್ ತಗೊಂಡೆ. ಲೆಫ್ಟ್ ಅಲ್ಲಿ ರೂಟ್ ತೋರಿಸ್ತಾ ಇತ್ತು, ಲೆಫ್ಟ್ ತಗೊಂಡೆ. ಅವನು ಈ ರೂಟಲ್ಲಿ ಹೋಗ್ಬೇಡ, ಮೈನ್ ರೋಡಲ್ಲಿ ಹೋಗು ಅಂತ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದ್ರೆ ನಿನಗೆ ದುಡ್ಡು ಕೊಡೋದು ಅಂದೆ. ಚಿಕ್ಕ ಮುಚ್ಕೊಂಡು ಹೋಗಲ್ಲಿ, ನಾನು ಹೇಳಿದ ರೋಡಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತೈತೆ ಆ ರೂಟಲ್ಲೇ ಹೋಗೋಗುತ್ತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಆಗ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ಅಮೌಂಟ್ ಕೊಡು ಅಂದೆ. ಇಲ್ಲ, ಚಿಕ್ಕ ಮುಚ್ಕೊಂಡು ಹೋಗೋ ದುಡ್ಡು ಕೊಡಲ್ಲ ಅಂತ ಅಂದ. ಯಾಕೆ ಕೊಡಲ್ಲ ಅಂತ ಕೇಳಿದೆ. ಕೊಡಲ್ಲ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡು, ನಾನು ಹೇಳಿದ ರೂಟಲ್ಲಿ ಹೋಗು, ಇಲ್ಲ ಅಂದ್ರೆ ದುಡ್ಡು ಕೊಡಲ್ಲ ಅಂತ. ಅಷ್ಟೊಳಗೆ ದಡಾರ್ ಅಂತ ಹೊಡೆದ್ಬಿಟ್ಟ, ಏಕೆ ಹೊಡೆದ. ಗಾಡಿ ನಾನು ಕೂತೇ ಇದೆ, ಡ್ರೈವರ್ ಸೀಟಲ್ಲಿ ಕೂತೇ ಇದೆ. ಅವಾಗ ಹೊಡೆದ, ಕೈಯಲ್ಲಿ ಹಿಂಗೆ ಹೊಡೆದ, ಮುಷಿ ಮಾಡಿ ಹೊಡೆದ. ಅವಾಗ ಇಲ್ಲಿಗೆ ಏಟ್ ಬಿತ್ತು. ಇಲ್ಲ ಇಲ್ಲ ಇಲ್ಲ, ನಾನು ಹೊಡಿಲಿಲ್ಲ. ಅಣ್ಣ ಯಾಕೆ ಹೊಡಿತೀರಾ ಅಂತ ನಾನು 60 ವರ್ಷ. 60 ವರ್ಷ. ಆಮೇಲೆ ನೋಡಿ, ಇಲ್ಲೆಲ್ಲ ಹೊಡೆದಿದ್ದಾನೆ, ತಲೆಯೆಲ್ಲ ನೋವು ಬರ್ತಾ ಇದೆ, ಮೂಗಲ್ಲೇ ಸ್ವಲ್ಪ ನೋವು ಬರ್ತಾ ಇದೆ. ಹಂಗಾಗಿ ಆಮೇಲೆ ಅಲ್ಲಿರೋ ಪಬ್ಲಿಕ್ ಹುಡುಗರೆಲ್ಲ ಹಿಡ್ಕೊಂಡ್ರು ಅವ್ರನ್ನ. ಅವರು ನೀನ್ ಯಾವನ್ ಹೊಡೆಯಕ್ಕೆ, ನಿಮ್ಗೆ ಏನಾಯ್ತೋ ಅದು ತಗೋ, ಅವ್ರು ಹೇಳಿದ ರೂಟಲ್ಲಿ ಹೋಗ್ತಾನೆ, ಅಲ್ಲಿ ಏನ್ ತೋರ್ಸತ್ತ ಆ ರೂಟಲ್ಲಿ ಹೋಯ್ತಾವನೆ, ತಿಕ್ಕ ಮುಚ್ಕೊಂಡು ನೀನು ಹೋಗ್ಬೇಕು ಅಂತ ಅಲ್ಲಿ ಬೈದ್ರು. ಅವರೆಲ್ಲ ಬೈದಿ ಅಲ್ಲೆಲ್ಲ ಹಿಡ್ಕೊಂಡ್ರು. ಅವ್ನು ಹಂಗೂ 4-5 ಏಟು ಹೊಡೆದ. ಅವ್ರು ಬಂದ್ರು, ಆಮೇಲೆ ಬಾಯಿ ಬಂದಾಗ ಬೈದ. ಆಮೇಲೆ ನಾನು ಸುಮ್ಮನೆ ಇದ್ದೆ. ಅವರು ಪಬ್ಲಿಕ್ ಹುಡುಗರೆಲ್ಲ ಕೇಳಿದ್ರು, ಯಾಕೆ ಬೈತಾ ಇದೆಯಾ, ಏನಕ್ಕೆ ನೀವು ಹೋಗಲ್ಲ ಅಂದ್ರೆ ಇಲ್ಲಿ ಎಂಡ್ ಮಾಡಿ ದುಡ್ಡು ಕೊಡು. ಪಬ್ಲಿಕ್ ಸಪೋರ್ಟ್ ಮಾಡೋದು. ಇಲ್ಲ ಅಂದ್ರೆ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹಿಂದ್ಗಡೆ ಸ್ವಲ್ಪ ಇದಕ್ಕೆ ಕನಕಪುರ ರೋಡಲ್ಲಿ ಪುಟ್ಟೇನಹಳ್ಳಿ ಸ್ಟೇಷನ್ಗೆ ಹೋಗಿದ್ವಿ. ಸ್ನೇಹಿತರೆ, ನೀವು ಈ ವಿಡಿಯೋವನ್ನ ಏನ್ ನೋಡ್ಕೊಂಡ್ ಬಂದಿದ್ದೀರಿ, ಈ ವಿಡಿಯೋದಲ್ಲಿ ಆ ವ್ಯಕ್ತಿಗೆ ಹೇಗೆ ಗಾಯ ಆಗಿದೆ ಎಂದು ಗಮನಿಸಿದ್ದೀರಿ ಸ್ನೇಹಿತರೆ. ಎಷ್ಟು ಗಾಯ ಆದರೂ ಕೂಡ ಇವತ್ತಿನ ದಿನ ಪುಟ್ಟೇನಹಳ್ಳಿ ಪೊಲೀಸ್ ಸ್ಟೇಷನ್ ನಲ್ಲಿ ಈ ವ್ಯಕ್ತಿಗೆ ನ್ಯಾಯ ಸಿಕ್ಕಿಲ್ಲ. ಇವರಿಗೆ ಏನಕ್ಕೆ ನ್ಯಾಯ ಸಿಕ್ಕಿಲ್ಲಪ್ಪ ಅಂತಂದ್ರ, ಆ ಹೊಡೆದಿರ್ತಕ್ಕಂತ ವ್ಯಕ್ತಿ ಇನ್ಫ್ಲೂಯೆನ್ಸ್ ವ್ಯಕ್ತಿ. ಹೀಗಾಗಿ ಈ ಬಡ ಆಟೋ ರಿಕ್ಷಾ ಚಾಲಕನಿಗೆ ಇವತ್ತಿನ ದಿನ ನ್ಯಾಯ ಸಿಕ್ಕಿಲ್ಲ. ಅವನ ಮೇಲೆ ಕಂಪ್ಲೇಂಟ್ ತಗೊಂಡಿಲ್ಲ. ನೀವು ಯೋಚನೆ ಮಾಡಿ, ನೀವು ಏನ್ ಪೊಲೀಸ್ ಇದ್ದೀರಿ, 4 ನನ್ನ ಮಕ್ಕಳು, ದಯವಿಟ್ಟು ಕರ್ತವ್ಯ ಮತ್ತು ನ್ಯಾಯ ಯಾವ ಕಡೆ ಇದೆ ಆ ಕಡೆ ನೀವು ಕೆಲಸ ಮಾಡುವುದನ್ನು ಕಲೀರಿ. ಯಾವೊಬ್ಬ ನಾಲಾಯಕ
ಈ ವ್ಯಕ್ತಿಯನ್ನು ಬಂದು ನಿಮ್ಮ ಹತ್ತಿರ ಇನ್ಫ್ಲೂಯೆನ್ಸ್ ಮಾಡ್ತಾನಂದ್ರೆ ನೀವು ಅವನ ಕಡೆ ಮಾತಾಡ್ತೀರಿ, ಈ ವ್ಯಕ್ತಿಗೆ ಅವಾಜ್ ಹಾಕಿ ಕಳಿಸ್ತೀರಿ ಅಂದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಹೊಟ್ಟಿಗೆ ಅನ್ನ ತಿತ್ತೀರಾ, ಏನ್ ತಿತ್ತೀರಾ? ನಿಮ್ಮ ಕೆಲಸವನ್ನು ನೀವು ನಿರ್ವಹಿಸಿ ಮೊದಲು. ನಿಮ್ಮ ಸಂಬಳ ಕೊಟ್ಟಿಟ್ಟಿರುವುದು ಯಾವುದೋ ಒಬ್ಬ ವ್ಯಕ್ತಿ ಬಂದು ಇಲ್ಲಿ ಇನ್ಫ್ಲೂಯೆನ್ಸ್ ಮಾಡಿ ನಿಮಗೆ ಇದನ್ ಮಾಡ್ಲಿಕ್ಕೆಲ್ಲ. ನಿಮ್ ಸಂಬಳ ಕೊಟ್ಟಿಟ್ಟಿರುವುದು ಬಡವರ ಮತ್ತು ದೀನದಲಿತರ ಮತ್ತು ಇಂಥ ದಬ್ಬಾಳಿಕೆ ಸೂಳೆ ಮಕ್ಕಳಿಗೆ ಇವತ್ತಿನ ದಿನ ನೀವು ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ನೀವು ತಂದಿಟ್ಟಿರುವುದಿಲ್ಲಿ. ಆ ವ್ಯಕ್ತಿ ಸಾಯುವವರೆಗೆ ಹೊಡೆದಿದ್ದಾನೆ, ಹೊಡೆದ್ರು ಸಹಿತ ಇವತ್ತಿನ ದಿನ ಅವನ ಪರ ನೀವು ಮಾತಾಡ್ತೀರಿ ಅಂದ್ರೆ ನಿಮಗೆ ನಾಚಿಕೆ ಆಗಲ್ವಾ? ಬುದ್ಧಿ ಎಲ್ಲ ಹೇಳಿಟ್ಟಿದ್ದೀರಿ. ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ? ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಿ? ಪೊಲೀಸ್ ಕಮಿಷನರ್ ಏನ್ ಮಾಡ್ತಾ ಇದ್ದೀರಿ? ಸ್ವಲ್ಪ ಆದ್ರೂ ತೆರೆಯಲ್ಲಿ ಬುದ್ಧಿ ಮತ್ತು ಹೊಟ್ಟಿಗೆ ನೀವು ಅನ್ನ ತಿನ್ನುವುದಾದ್ರೆ ಆ ವ್ಯಕ್ತಿಗೆ ನ್ಯಾಯ ಸಿಗ್ಲೇಬೇಕು. ಯಾವ ಒಬ್ಬ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡ್ಕೊಂಡ್ ಬಂದ್ರೆ ನೀವು ದುನಿಯಾ ಏನ್ ಬೇಕಾದ್ ಮಾಡ್ತೀರಾ? ಮಕ್ಕಳ ನಿಮ್ಗೆ ನೀಗ್ಲಿಲ್ಲ ಅಂದ್ರೆ ಬಿಟ್ಟು ಮನೆಗೆ ಹೋಗಿ. ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಹೊರಗೆ ಬರ್ತಾ ಇದ್ದಾರೆ, ಅವರು ಕೆಲಸ ಮಾಡ್ತಾರೆ ಇಲ್ಲಿ ನಿಯತ್ತಾಗಿ. ನಿಮ್ಮ ಕಡೆ ನಿಯತ್ತಾಗಿ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎದಕ್ಕೆ ಕೆಲಸ ಮಾಡ್ತಾ ಇದ್ದೀರಾ? ಇದು ಒಂದೇ ಸ್ಥಳದಲ್ಲಿ ನಡೆದಿಲ್ಲ, ಇಂಥ ನೂರಾರು ಘಟನೆಗಳು ಇವತ್ತಿನ ದಿನ ಆಗ್ತಾ ಇದ್ದಾವೆ. ಇದು ಒಂದು ಘಟನೆ ಮಾತ್ರ ಹೊರಗೆ ಬಂದಿದೆ. ಕೆಲಸ ನಿರ್ವಹಿಸ್ತೀರಿ ಅಂದ್ರೆ ಯಾವ ಕಡೆ ಮತ್ತು ಏನಾಗಿದೆ ಎಂದು ಸ್ವಲ್ಪ ಪರಿಶೀಲನೆ ಮಾಡಬೇಕು. ನನಗೆ ಹಲವಾರು ಕಡೆ ಇಂಥ ಅನುಭವನ ನೀವು ನೀಡಿದ್ದೀರಿ, ನನಗೂ ಗೊತ್ತು. ನಾನೇ ನಿಮ್ಮ ಹಾಗೆ ಮಾತಾಡ್ತಾ ಇಲ್ಲ. ನಿಮಗೂ ಪಗಾರ ಕೊಟ್ಟು ಲಕ್ಷಾಂತರ ಹಣವನ್ನ ಕೊಟ್ಟು ಇವತ್ತಿನ ನಿಮ್ನ ಇಟ್ಟಿರುವುದು ಯಾವ ಒಬ್ಬ ನಾಲಾಯಕ ನನ್ನ ಮಗ ಇನ್ಫ್ಲೂಯೆನ್ಸ್ ಮಾಡ್ತಾನ ಅಂತ ಹೇಳಿ ಅವನ ಪರ ವಹಿಸ್ಕೊಂಡ್ ಮಾತಾಡ್ಲಿಕ್ಕೆ ನಾವು ಇಟ್ಟಿಲ್ಲ ನಿಮ್ನ. ಯಾವ ವ್ಯಕ್ತಿಗೆ ನ್ಯಾಯ ಸಿಗಬೇಕು ಅವನಿಗೆ ನ್ಯಾಯ ಕೊಡಿಸ್ಲಿಕ್ಕೆ ನಿಮ್ನ ಇಟ್ಟಿರುವುದು. ನಿಮ್ಗೆ ನೀಗ್ಲಿಲ್ಲ ಅಂದ್ರೆ ಹೊರಗೆ ಬನ್ನಿ ರಾಜೀನಾಮೆ ಕೊಟ್ಟು. ಕೆಲಸ ಮಾಡ್ಲಿಕ್ಕೆ ನೂರಾರು ಜನ ಇದ್ದಾರೆ ಇವತ್ತಿನ ದಿನ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ಪೊಲೀಸ್ ಇಲಾಖೆಯಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರ, ದಯವಿಟ್ಟು ಅವರಿಗೆ ಪುಟ್ಟೇನಹಳ್ಳಿ ಸ್ಟೇಷನ್ ವಿಭಾಗದಲ್ಲಿ ಏನ್ ನಡೆದಿರ್ತಕ್ಕಂಥ ಈ ಘಟನೆ ಇದೆ, ಈ ಘಟನೆಗೆ ಶೀಘ್ರದಲ್ಲೇ ನ್ಯಾಯ ಸಿಗಬೇಕು. ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಯಾವ ಪುಟ್ಟೇನಹಳ್ಳಿ ಸ್ಟೇಷನ್ ಅಲ್ಲಿ ಯಾವ PSI ಇದ್ದಾನೆ ಮತ್ತು ಯಾವ CPI ಇದ್ದಾರೆ ಅವರು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು, ಅಲ್ಲಿ ಬೇರೆದವ್ರು ಬರಬೇಕು. ನಮ್ಮ ಸಮಗ್ರ ವಾಹಿನಿ ಆಗ್ರಹದ. ದಯವಿಟ್ಟು ಪೊಲೀಸ್ ಇಲಾಖೆಯವರು ಏನಿದ್ದೀರಿ ನೀವು ನ್ಯಾಯಯುತವಾಗಿ ಮತ್ತು ಸಮಾಜಕ್ಕೆ ಒಳ್ಳೆಯ ರೀತಿಯಲ್ಲಿ ನಡೆದುಕೊಳ್ಳಿ. ಯಾವ ಒಬ್ಬ ಹಣವಂತನ ಜೊತೆ, ಶ್ರೀಮಂತನ ಜೊತೆ, ಯಾವ ಒಬ್ಬ ರಾಜಕೀಯ ವ್ಯಕ್ತಿಯ ಗುಲಾಮನಾಗಿ ತಿರುಗಾಡ್ತಕ್ಕಂತ ವ್ಯಕ್ತಿಯ ಜೊತೆ ನೀವು ಪರ ವಹಿಸಿಕೊಂಡು ಇವತ್ತಿನ ದಿನ ಇಂಥ ಕೃತ್ಯವನ್ನು ನೀವು ಏನು ಎಸಗ್ತಾ ಇದ್ದೀರಿ, ನಿಮ್ಮ ಇಲಾಖೆಗೆ ಶೋಭೆ ತರುವಂತದಲ್ಲ. ದಯವಿಟ್ಟು ನಿಮ್ಮಲ್ಲಿ ಎಲ್ಲರಲ್ಲಿಯೂ, ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿಯೂ ಮತ್ತು ಏನ್ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಆ ಭಾಗದ ಏನ್ ಶಾಸಕರಿದ್ದೀರಿ, ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಆ ಬಡ ವ್ಯಕ್ತಿಗೆ ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ರು ತಪ್ಪೇ, ತಪ್ಪು ಮಾಡಿದಂತ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ತಲೆಯಲ್ಲಿ ಇಟ್ಟುಕೊಳ್ಳಿ. ಆ ವ್ಯಕ್ತಿಗೆ ನ್ಯಾಯ ಸಿಗುವಂತಾಗಲಿ. ಯಾವ ಪೊಲೀಸ್ ಅಧಿಕಾರಿ ಇದ್ದೀರಿ ಇಂಥ ಕೃತ್ಯವನ್ನ ಮತ್ತೊಮ್ಮೆ ಎಸಗಬೇಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ನೇಹಿತರೆ, ಇವತ್ತಿನ ವಿಷಯದ ಏನು ನಾವು ಮಾತನಾಡಿದ್ದೇವಲ್ಲ, ಇಂಥವು ಪ್ರತಿಯೊಂದು ಸ್ಟೇಷನ್ ವಿಭಾಗದಲ್ಲಿ ನಡೀತಾ ಇವೆ. ಹಾಗೆ ಒಬ್ಬ ಬಡ ವ್ಯಕ್ತಿ ಮತ್ತು ಶ್ರೀಮಂತ ವ್ಯಕ್ತಿಗೆ ನಡುವೆ ಘರ್ಷಣೆ ಏನ್ ನಡೀತದ, ಇದೇ ಒಂದು ಆಯಾಮದಲ್ಲಿ ನಡೀತದ. ಪೊಲೀಸ್ ಸ್ಟೇಷನ್ ಅಲ್ಲಿ ಶ್ರೀಮಂತರಿಗೆ ಸಿಗ್ತಕ್ಕಂತ ಕಿಮ್ಮತ್ತು ಇವತ್ತಿನ ದಿನ ನ್ಯಾಯ ಕೇಳಲಿಕ್ಕೆ ಬಂದಿರತಕ್ಕಂತ ಬಡ ವ್ಯಕ್ತಿಗೆ ಸಿಗ್ತಾ ಇಲ್ಲ. ಇದೆಲ್ಲ ಬದಲಾವಣೆ ಆಗಬೇಕು. ಇದೆಲ್ಲ ಬದಲಾವಣೆ ಆಗ್ಬೇಕಂದ್ರೆ
ನಾವೇನು ಮತದಾರ ಇದ್ದೀವಿ, ನಮಗೆ ನ್ಯಾಯ ಕೊಡಿಸ್ತಕ್ಕಂತ MLA ಅನ್ನ ನಮ್ಮ ಮತ ಕ್ಷೇತ್ರದಲ್ಲಿ ಆರಿಸಿ ತರಬೇಕು. ಅವಾಗ ಮಾತ್ರ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಅನ್ನುವ ಮಾತನ್ನು ಹೇಳ್ತಾ ಇಂದಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋನ ಬೇರೆದವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.